ಜಾಗ ಬಿಡ್ರೋ. ದೊಡ್ಡಮ್ಮ ಗುರು, ಇದು ಸೈಕ್ ಆಗಿದೆ ಮಾತ್ರ ಸೌಂಡು. ರಿಯಾಕ್ಷನ್ ನೋಡಿ ನೋಡಿ ನೋಡಿ. ತಕೋ 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 ನನ್ನ ಮಕ್ಕಳ ತಕಣಿ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ಬೂಮ್ ವಿಡಿಯೋಗೆ ಸ್ವಾಗತ. ಇವತ್ತು ದ ಲೆಜೆಂಡ್ ಎಂಬ ಗಾಡಿನ ನಿಮಗೆ ತೋರಿಸ್ತಿದ್ದೆ. ಬಟ್ ಇದಕ್ಕಿಂತನೂ ಲೆಜೆಂಡ್ ಇನ್ನೊಂದಿತ್ತು. ಇಷ್ಟು ಟೈಮ್ ಕೇಂತಿದ್ರಿ ಇದನ್ನು ಮಾಡಿ ಮಾಡಿ ಅಂದ್ಕೊಂಡು, ಆ ಟೈಮ್ ಇವತ್ತು ಬಂದಿತ್ತು. ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಯಮಹ RX 135. ನಾನು ಮೊನ್ನೆ ಲಾಸ್ಟ್ ಟೈಮ್ ವೀಡಿಯೋ ಮಾಡ್ಕೊಂಡು ಮಾಡಿದ್ದೆ, ಬಟ್ ಅವರು ಕ್ಯಾಟ್ ಸೈಲೆನ್ಸರ್ ಹಾಕಿ ಕೊಡ್ತೀನಿ ಅಂತೇಳಿ ಹೇಳೋದ ಕಾರಣಕ್ಕೆ ನಾನು ಈ ವಿಡಿಯೋ ಡಿಲೇ ಮಾಡ್ತಿದ್ದೆ. ಸರಿ ಬಿಡು. ಯಮಹ RX 100 ವೀಡಿಯೋ ಬೇಕಂಗಿದ್ರೆ ಈ ವಿಡಿಯೋನ ಜಾಸ್ತಿ ಜನ ಪುಷ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಆಯ್ತು ಬಿಡು. ಬ್ಯಾಟ್ರಿ ಗಾಡಿ ಥರ ಯಾವುದೇ ಥರದ್ದು ಒಂದು ಆಪ್ಷನ್ ಇದ್ದಿಲ್ಲ ಇದ್ರಾಗೆ. ಇಲ್ಲಿ LED ಎಂಬುದೇ ಈ ಗಾಡಿಯಲ್ಲಿ ಇಲ್ಲ. ಇಮೋಷನಲ್ ಡ್ಯಾಮೇಜ್. ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂದ್ರೆ ಗ್ಯಾಂಗ್ಸ್ಟರ್ ಥರನೇ ಇತ್ತು ಈ ಗಾಡಿ. ಇಂಜಿನ್ ವಿಷಯಕ್ಕೆ ಬಂದಿದ್ರೆ 98cc 11 bhp 10.39 Nm ಟಾರ್ಕ್ ಸಿಗುತ್ತೆ ನಿಮ್ಗೆ ಇದ್ರಾಗೆ. ಇದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಡ್ರಮ್ ಬ್ರೇಕ್ ಸಿಗುತ್ತೆ, ಬ್ಯಾಕಲ್ಲಿ 5 ಸ್ಟಿಪ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಸಿಗುತ್ತೆ. ಮೋನೋಶಾಕ್ ಇದ್ದಿಲ್ಲ ಇದ್ರಾಗೆ. ಇದ್ರ ಕಾರ್ಬೊರೇಟರ್ ಬರುತ್ತೆ. ನನ್ನ ಪ್ರಕಾರ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ತನಕ ಮಾಡಿದೆ. ಕ್ಯಾಟ್ ಎಕ್ಸಾಸ್ಟ್ ಹಾಕೋದಷ್ಟೇ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದನ್ನು ಓಡಿಸಿ ಇದ್ರೆ ಎಕ್ಸ್ಪೀರಿಯನ್ಸ್ ಹೇಳೋದೇ ಒಂಥರ ಸೈಕ್ ಅನಿಸ್ತಿತ್ತು. ಫಸ್ಟ್ ಟೈಮ್ RX ಒಂದು ರಿವ್ಯೂ ಮಾಡ್ತೆ ಅನ್ಕ ಮಾಡಲಿಲ್ಲ ಇತ್ತು. RX ಕೊಟ್ಟದ್ದು ಪ್ರಮೋದ್ ಅನ್ಕೊಂಡಿದ್ರು. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಂಡು, ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬಾ ಟೆನ್ಷನ್ ಆಗ್ತಾ ಇದೆ. ವಾಟ್ಸ್ ಯುವರ್ ಪ್ರಾಬ್ಲಮ್ ಐತೆ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ದೊಡ್ಡಮ್ಮ ಗುರು, ಇದು ಸೈಕ್ ಆಗಿದೆ ಮಾತ್ರ ಸೌಂಡು. ರಿಯಾಕ್ಷನ್ ನೋಡಿ ನೋಡಿ ನೋಡಿ. ತಕೋ 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 ನನ್ನ ಮಕ್ಕಳ ತಕಣಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ, ಬೇಸ್ ಇಲ್ಲ, ಏನೂ ಇಲ್ಲ. ಬಟ್ ಪವರಿಗೇನು ಕಮ್ಮಿ ಇಲ್ಲ. ಓಕೆನಾ? ಎಕ್ಸಾಸ್ಟ್ ಇಲ್ಲ ಗುರು, ಆಕ್ರೋನು ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಷ್ಟೇ ಥ್ರಾಟಲು. ಫುಲ್ ಕೊಟ್ಟರೆ ವೀಲಿ ಹೊಡೆಯುತ್ತೆ. ಅಪ್ಪ ಸ್ವಾಮಿ, ಮೆಂಟಲ್ ಗಾಡಿ ಗುರು ಇದು. ಮೆಂಟಲ್ ಗಾಡಿ ಮಾತ್ರ. ಅದನ್ನ ಬಿಟ್ರೆ ಇಲ್ಲಿ ನೋಡಿ ಗುರು, ಸ್ವಿಚ್ಚು ಸೈಕಾಗಿದೆ. ನನ್ನ ಗಾಡಿಯಲ್ಲಿ ದೇವ್ರಣಿಗೂ ಇಷ್ಟು ಸ್ವಿಚ್ಚೇ ಇಲ್ಲ. ಫಾಸ್ಟ್ ಲೈಟ್ ಸ್ವಿಚ್ಚು, ಹೈ ಬೀಮ್ ಲೋ ಬೀಮ್ ಸ್ವಿಚ್ಚು, ಚಾಕು, ಇಂಡಿಕೇಟರ್, ಹಾರ್ನು. ನಾನು ಹೇಳ್ದೆ ಅಲ್ಲ, ಭಯ ಆಗುತ್ತೆ ಗುರು. ನೀ ಸೀರಿಯಸ್ಲಿ ಭಯ ಆಗುತ್ತೆ ಥ್ರಾಟಲ್ ಕೊಡೋಕೆ. ಇಷ್ಟರಾಗೆ ಇಟ್ಕೊಂಡು ಎಷ್ಟು ಕೊಟ್ಟರೆ ಹಾರಿ ಬಿಡುತ್ತೆ ಗಾಡಿ. ವೀಲಿ ಗಾಡಿ, ಭಯಂಕರ ವೀಲಿ ಗಾಡಿ ಇದು. ಸೈಕಾಗಿ ಮಾತ್ರ ಸೈಕಾಗಿದೆ. ಇನ್ನು ಫೀಲ್ ಬೇಕು ಬ್ರದರ್. ಸ್ವಾಮಿ, ನುಗ್ತಾ ಇದೆ ಮಾತ್ರ ಸೈಕಾಗಿ. ದೊಡ್ಡಮ್ಮ ಅಲ್ಲ ಗುರು ಇದು, ದೊಡ್ಡಮ್ಮ ಕಿರ್ಚಾಡ್ಬಿಡ್ತಾ ಇದೆ. ಈ ಗಾಡಿ ರಿವ್ಯೂ ಇಷ್ಟ ಆದರೆ ಮಾತ್ರ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಇನ್ನೂ ಸಬ್ಸ್ಕ್ರೈಬರ್ಸ್ ನೀವು ಕೊಟ್ಟಷ್ಟು ನಾನು ಬೇರೆ ಥರ ಕಂಟೆಂಟ್ ನಿಮ್ಗೆ ತೋರಿಸ್ತೆ, ಬೇರೆ ಒಳ್ಳೊಳ್ಳೆ ಗಾಡಿ ನಾನು ತೋರಿಸ್ತೆ. ಎಷ್ಟಾಯ್ತಾ? ಎಷ್ಟು 110? ಈ ಕೆಲವರಿಗೆಲ್ಲ ಈ ಗಾಡಿ ಕೊಟ್ಕೊಂಡು ಗಾಡಿ ಓಡಿಸ್ ಮಗ ಅನ್ಕೊಂಡು ಕೊಟ್ಟದಿದ್ರೆ, ಕೆಲವರು ABS ಗಾಡಿ ಓಡಿಸಿ ಈ ಗಾಡಿ ಓಡಿಸಿದ್ರೆ ಎಲ್ಲರೂ ಇಂಥ ಡಿವೈಡರಿಗೆ ಹೋಗಿ ಕುಟ್ಕೊಂಡ್ರು ಅಷ್ಟೇ, ಬೇರೆ ಅಂಥದ್ದು ಇಲ್ಲ. ಈ ಗಾಡಿ ಓಡಿಸೋಕ್ಕೆ ಸ್ಕಿಲ್ ನಮ್ಮದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗೇರ್ ಶಿಫ್ಟ್ ಎಲ್ಲಿ ಮಾಡಬೇಕು, ಗೇರ್ ಡೌನ್ ಎಲ್ಲಿ ಮಾಡಬೇಕಂತ ಈ ಗಾಡಿನಲ್ಲಿ ಕರೆಕ್ಟ್ ಗೊತ್ತಾದರೆ ಮಾತ್ರ ನೀವು ಈ ಗಾಡಿನ ಓಡಿಸೋಕ್ಕೆ ಸಾಧ್ಯ. ಈ ಗಾಡಿಯಲ್ಲಿ ABS ಇಲ್ಲ, ಬಟ್ ಈ ಗಾಡಿಯಲ್ಲಿ ಸ್ಕಿಲ್ ಇದೆ. ಅದನ್ನು ಕಲಿಬೇಕು, ಅದನ್ನು ಕಲಿತು ಗಾಡಿ ಓಡಿಸ್ಬೇಕು, ಬಿಟ್ಟರೆ ಮತ್ತೆ ಏನೂ ಇಲ್ಲ ಮಾತ್ರ. ಆ ಥರ ನನ್ನ ಫಸ್ಟ್ ಟೈಮ್ ನಾನು ಇಷ್ಟು ಅಂದರೆ ಬೇರೆ ಒಬ್ಬರು ಕೊಟ್ಟು ನಾನು ಗಾಡಿ ಓಡಿಸೋದು ಫಾರ್ ದ ಫಸ್ಟ್ ಟೈಮ್. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಓ
ನಮ್ಸ್ಗಳು. ಲೈಫಲ್ಲಿ ಯಾವ ಸೂಪರ್ ಬೈಕ್ ತಗೊಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಜೀವನ ಅಂದ್ರ ಮೇಲೆ ಇಂಥ ಒಂದು ಲೆಜೆಂಡ್ ಬೈಕ್ನ ಇಡಬೇಕು. ನನ್ನ ಮುಂದೆ ನಮ್ಸ್ಗಳು. ಯಾವ ವ್ಯಾಕ್ರನೂ ಇಲ್ಲ, ಏನು ಲೋಡನೂ ಇಲ್ಲ. ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಈ ಗಾಡಿ ಓಡಿಸ್ರ ಮೇಲೆ ಆಲ್ಮೋಸ್ಟ್ ಫೇಮಸ್ ಆಗಿರೋ ಒಂದು ಡೈಲಾಗ್ ನಂಗೆ ತುಂಬ ನೆನಪಿ ಬರ್ತಾಯಿತ್ತು. ಈ ಗಾಡಿನ ತಕ್ಕ ನಾನು ಡವ್ ಏರಿಯಾಗೆ ಹೋದಿದ್ರೆ ನಾನು ಡವ್ವು ಬರಬೇಕು, ಅವಳ ಅಮ್ಮನೂ ಬರಬೇಕು, ಅವಳ ಅಪ್ಪನೂ ಬಂದು ನೋಡ್ಬೇಕು ಗುರು ಈ ಸೌಂಡಿಗೆ ನನ್ನನ್ನು. ನಾನು ವೀಡಿಯೋ ಕಂಡ್ಕೊಂಡು ನಾನು ಅಮ್ಮನ ಹತ್ರಗೆ ನಮ್ಮ ರಿಲೇಷನ್ ಅವರೆಲ್ಲ ತಿಕ್ಕಾಪಾಟೆ ಪುಂಗಿ ಊದ್ತಿದ್ರು. ನಿಮ್ಮ ಮಗ ಆ ನಮ್ನಿ ಗಾಡಿ ಓಡಿಸ್ತಾ ಈ ನಮ್ನಿ ಗಾಡಿ ಓಡಿಸ್ತಾ ಅಂದ್ಕೊಂಡು ಹೇಳಿ ನೀವು ಎಷ್ಟೇ ಪುಂಗಿ ಊದ್ರು, ನನ್ನ ಅಮ್ಮ ಎಷ್ಟೇ ಬೈದ್ರು, ನಾನಂತೂ ಕೇಳೋ ಮಗ ಅಲ್ಲ. ಯಾರು ಹೇಳಿ? ಮೈಸೂರಲ್ಲಿ? ಹಾಂ, ಶಫೀಸ್. ಗೊತ್ತಾಯ್ತು. ಹೌದಾ? ಹಾಂ. ಅದ್ರೊಳಗೆ ಮಫ್ಲರ್ ಮಾಡಿ ಕಡಿಕ್ ಅದ್ರಲ್ಲಿ ಎಂಥದ್ದು ಇದು ಮಾಡ್ತಾರಲ್ಲ. ಹಾಂ, ಅದೇ 20,000. ಅದೇ ಅವ್ರು ಒಳ್ಳೆ ಮಾಡಿದ್ರು, ಅಲ್ಲೇ ಬೆಸ್ಟ್ ಇತ್ತು. ಹಾಂ, ಸೌಂಡಿಗೆ ನಾರ್ಮಲ್ ಹಿಂಗೆ ಹೋದು. ನೀವೆಂತ ಮಾಡಿ ಗುಯ್ತಾ? ಇದ್ರ ಥರನೇ ಇಲ್ಲೊಂದು ಹಾಕೋಗೋದು ಗುಯ್ತಾ, ಅದನ್ನೊಂದು ಹಾಕಿ ಬಿಡಿ ಅಷ್ಟೇ, ಮತ್ತೆ ಅವನು ಹಿಡಿತಿಲ್ಲ ಯಾರು ಅಂತ ಕೇಳಿ. ಎಲ್ಲ ಆಯ್ತಾ ಸರ್? ಈಗ ನಾವೇನ್ ಮಾಡ್ಬೇಕು ಸರ್? ಚಟ್ಕ ಹೊಡ್ಸ್ ಹೋಗಿ.